ಮೇಲೆ ಕಾಣುವಂತಹ ಬಣ್ಣ, ಆಕಾರ, ಗಾತ್ರ ಅವುಗಳಲ್ಲಿ ಪುನಃ ಭೇದ ಬುದ್ಧಿಯನ್ನ ನೋಡುವಂಥದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಭೇದ ಬುದ್ಧಿ ಅಂತಾನೆ ಹೆಸರು. ಅಂದ್ರೆ ಈ ಬುದ್ಧಿಯಿಂದ ಭೇದ ಅನ್ನುವಂಥದ್ದು ಹುಟ್ಕೊಂಡಿದೆ, ಭೇದ ದೃಷ್ಟಿ. ಇದು ಬಹಳ ಮುಖ್ಯವಾದ ವಿಚಾರ. ಮನುಷ್ಯ ಗುರುಕೃಪೆಯಿಂದ ಜ್ಞಾನವನ್ನು ಪಡ್ಕೊಂಡಾಗ ಆ ಜ್ಞಾನ ಅನ್ನುವಂಥದ್ದು ಏಕತೆಯ ಕಡೆ ಕರ್ಕೊಂಡು ಹೋಗುತ್ತೆ. ಅಜ್ಞಾನ ಅನ್ನುವಂಥದ್ದು ವೈವಿಧ್ಯತೆಯ ಕಡೆ ಕರ್ಕೊಂಡು ಹೋಗುತ್ತೆ. ಇದು ಶ್ರೀರಾಮಕೃಷ್ಣರು ಹೇಳಿರುವಂತ ಮಾತು. ಅದಕ್ಕೆ ಪರಮಾತ್ಮ ಇಲ್ಲಿ ಹೇಳ್ತಾ ಇರೋದು, ಜ್ಞಾನ ದೃಷ್ಟಿಯನ್ನ ಆಶ್ರಯಿಸಬೇಕು ಮೊದಲು. ಆಗ ಮಾತ್ರ ಹಲವಾರು